ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ RRB LP ನೇಮಕಾತಿ ಅಂದರೆ ಏನಪ್ಪ ಅಂದರೆ ALP ಅಂದರೆ ಏನಪ್ಪ ಅಂದರೆ RRB ಒಳಗೆ ಟಿಕೆಟ್ ಕಲೆಕ್ಟ್ ಮಾಡ್ತಾರಲ್ವ, ಅದು ಇದೊಂದು ಜಾಬ್ ಆಗಿರ್ತಕ್ಕಂಥ ಇದೊಂದು ಲೋಕೋ ಪೈಲಟ್ ಜಾಬ್ ಆಗಿರ್ತಕ್ಕಂಥ ಈ ಟೋಟಲ್ ವೇಕೆನ್ಸಿ ಏನಪ್ಪ 11,120 ಹುದ್ದೆಗಳಲ್ಲಿ ಖಾಲಿ ಇದೆ ಅಂತ ನೋಡ್ತಾ ಹೋಗ್ಬೋದಕ್ಕನ. ಹಾಗಾಗಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ. ಹಾಗೆ ಏನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡ್ತಾ ಹೋಗಿ. ಓಕೆನಾ. ಈಗ ಈ ವಿಡಿಯೋ ಬಗ್ಗೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊತ ಹೋಗೋಣ. ಓಕೆನಾ. ಈಗ ಸಂಸ್ಥೆ ಹೆಸರು ಬಂದ್ಬಿಟ್ಟು ಯಾವುದಪ್ಪ ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಕಡೆಯಿಂದ ಏನಪ್ಪ ಅಂದರೆ ಇದು ಅಫಿಷಿಯಲ್ ಆಗಿ ಒಂದು ಸಂಸ್ಥೆ ಆಗಿರುತ್ತೆ. ಈ ಸಂಸ್ಥೆ ಕಡೆಯಿಂದ ಏನಪ್ಪ ನಿಮಗೆ ಜಾಬ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ. ಅದಾದಮೇಲೆ ಏನಪ್ಪ ಅಂದರೆ ಹುದ್ದೆಗಳ ಹೆಸರು ಯಾವುದಪ್ಪ ಅಂದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಪ್ಪ ಅಂದರೆ ನೀವು ಟ್ರೈನ ಓಡಿಸ್ಬೇಕು. ಓಕೆನಾ. ಅದಕ್ಕೆ ಏನಪ್ಪ ಅಂದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಓಕೆನಾ. ಟೋಟಲ್ ಹುದ್ದೆಗಳು ಎಷ್ಟು ಖಾಲಿ ಇದಾವಪ್ಪ ಅಂದರೆ 11,127 ಇಲ್ಲಿ ಹುದ್ದೆಗಳಲ್ಲಿ ಖಾಲಿ ಇದ್ದಾವೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ. ಅದಾದಮೇಲೆ ಉದ್ಯೋಗ ಸ್ಥಳ ಇಲ್ಲಿರುತ್ತಪ್ಪ, ಇಲ್ಲಿ ನಾವು ಜಾಬ್ ಮಾಡಬೇಕಪ್ಪ ಅಂದರೆ ನಮ್ಮ ಆಲ್ ಓವರ್ ಇಂಡಿಯಾ ಒಳಗೆ ಏನಪ್ಪ ನೀವು ಕಂಪ್ಲೀಟಾಗಿ ಜಾಬ್ ಮಾಡೋಕ್ಕಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ರೈಲ್ವೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಹಾಗಾಗಿ ಏನಪ್ಪ ಅಂದರೆ ಆಲ್ ಓವರ್ ಇಂಡಿಯಾ ಕಡೆ ನೀವು ಜಾಬ್ ಮಾಡಬೇಕಾಗಿರುತ್ತೆ. ಓಕೆನಾ. ನೀವು ಯಾವ ಜೂನ್ಗೆ ಹಾಕ್ತೀರೋ ಆ ಜೂನ್ ಒಳಗೆ ನಿಮ್ಗೆ ಏನಪ್ಪ ಅಂದರೆ ಕೆಲಸ ಕೊಡ್ತಾರೆ. ಅದಾದಮೇಲೆ ಅರ್ಜಿ ಪ್ರಾರಂಭ ದಿನಾಂಕ ಯಾವಾಗ ಆಗುತ್ತಪ್ಪ ಅಂದರೆ ಮೇ 15ಕ್ಕೆ ಸ್ಟಾರ್ಟ್ ಆಗಿ ಜೂನ್ 14ನೇ ತಾರೀಕು ಏನಪ್ಪ ಅಂದರೆ ಇದು ಕೊನೆಯ ದಿನಾಂಕ ಆಗಿರುತ್ತೆ. ಓಕೆನಾ. ಹಾಗಾಗಿ ಇವಾಗಲೇ ಏನಪ್ಪ ಅಂದರೆ ಇದು ಆಲ್ರೆಡಿ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ. ಇವಾಗ ಅಪ್ಲಿಕೇಶನ್ ಸ್ಟಾರ್ಟು ಮೇ 15ಕ್ಕೆ ಆಗುತ್ತೆ. ಹಾಗೆ ಜೂನ್ 14 ತಾರೀಕು ನಿಮಗೆ ಎಂಡ್ ಆಗುತ್ತೆ ಅಂತ ಇಲ್ಲಿ ನೋಟಿಫಿಕೇಶನ್ ಕೂಡ ತಿಳಿಸಿದ್ದಾರೆ. ಓಕೆನಾ. ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಕೂಡ ನಾನು ನಿಮಗೆ ತಿಳಿಸಿ ಕೊಡ್ತೀನಿ. ಓಕೆನಾ. ಹಾಗಾಗಿ ಈ ಜಾಬ್ಗೆ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ನಮಗೇನಪ್ಪ ಕ್ವಾಲಿಫಿಕೇಷನ್ ಆಗಿರಬೇಕಂತ ನಾವು ನೋಡ್ತಾ ಹೋದಾದರೆ ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪ ಅಂದರೆ SLC ಪ್ಲಸ್ ITI ಪಾಸ್ ಆಗಿರ್ಬೇಕು. ಓಕೆನಾ. ಯಾವುದೇ ಒಂದರೂ ITI ಒಂದು ಪಾಸ್ ಆದರೆ ಏನಪ್ಪ ನೀವು ಜಾಬ್ಗೆ ಅಪ್ಲೈ ಮಾಡಿರ್ಬೋದು. ಓಕೆ. ಹಾಗೆ 10ನೇ ತರಗತಿ ಕೂಡ ನೀವು ಪಾಸ್ ಆಗಿರಬೇಕು. ಯಾವುದೊಂದು ಕರ್ನಾಟಕ ಬೋರ್ಡ್ ಕಡೆಯಿಂದ ಏನಪ್ಪ ಅಂದರೆ ಯಾವುದಾದ್ರು ಒಂದು CBSE ಆಗಲಿ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ SLC ಪಾಸ್ ಆದರೆ ಅಪ್ಲೈ ಮಾಡೋದು. ಅದ್ರ ಜೊತೆಗೆ ಏನಪ್ಪ ಅಂದರೆ ನೀವು ಕೂಡ ITI ಕಂಪಲ್ಸರಿ ನೀವು ಪಾಸ್ ಆಗಿರಬೇಕು. ಓಕೆನಾ. ಈ ಜಾಬ್ಗೆ ನೀವು ಅಪ್ಲೈ ಮಾಡೋಕೆ ನಿಮಗೇನು ಏನಪ್ಪ ಅಂದರೆ ITI ಕೂಡ ಆಗಿಲ್ಲಪ್ಪ ಅಂದರೆ ಡಿಪ್ಲೊಮಾ ಮೇಲೆ ಇಂಜಿನಿಯರ್ ಮಾಡೋದು ಕೂಡ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಹಾಗೆ ನಿಮ್ಗೆ ಡಿಪ್ಲೊಮಾ ಮೇಲೆ ಇಂಜಿನಿಯರ್ ಕೂಡ ಆಗಿಲ್ಲಪ್ಪ ಅಂದರೆ ಏನಪ್ಪ ಅಂದರೆ BE BTech ಇಂಜಿನಿಯರ್ ಮೇಲೆ ಆಗಿದ್ದು ಕೂಡ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಓಕೆನಾ. ಇದ್ರ ಮೇಲೆ ಏನಪ್ಪ ಅಂದರೆ ನೀವೇನಪ್ಪ ಅಂದರೆ ಟೋಟಲಾಗಿ 4ರಲ್ಲಿ 1 ಆಗಿದೆ ಕೂಡ ಈ ಜಾಬ್ಗೆ ನೀವು ಅಪ್ಲೈ ಮಾಡೋದು. SLC ಆದರೂ ಪ್ಲಸ್ ITI ಆದರೂ ಅಪ್ಲೈ ಮಾಡ್ಬೋದು. ಡಿಪ್ಲೊಮಾ ಇಂಜಿನಿಯರ್ ಆದರೂ ಅಪ್ಲೈ ಮಾಡ್ಬೋದು. ಹಾಗೆ BE BTech ಇಂಜಿನಿಯರ್ ಆದರೂ ಕೂಡ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ. ಅದಾದಮೇಲೆ ಇದಕ್ಕೆ ವಯಸ್ಸು ಎಷ್ಟಿರುತ್ತಪ್ಪ ನಾವು ನೋಡೋದಾದರೆ ಕನಿಷ್ಠ ವಯಸ್ಸು ಬಂದ್ಬಿಟ್ಟು 18 ವರ್ಷದಿಂದ ಸ್ಟಾರ್ಟ್ ಆಗೋದಕ್ಕೆ 18 ವರ್ಷದಿಂದ 30 ವರ್ಷವರೆಗೆ ಏನಪ್ಪ ಅಂತಿದ್ದು ಕನಿಷ್ಠ ವಯಸ್ಸು ಆಗಿರುತ್ತೆ. ಓಕೆನಾ. ಹಾಗಾಗಿ ನೀವು ಬೇಗ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ. ಅದಾದಮೇಲೆ ಏನಪ್ಪ ನೆಕ್ಸ್ಟು ಬಂದುಬಿಟ್ಟು ಸಂಬಳ ಎಷ್ಟು ಕೊಡ್ತಾರಪ್ಪ ಈ ಜಾಬಿನ ಹೋದ್ರೆ ಅಪ್ಪ ಅಂದರೆ ಬೇಸಿಕ್ ಸಂಬಳ ಬಂದುಬಿಟ್ಟು ಏನಪ್ಪ ಅಂದರೆ 19,000 ಬಂದುಬಿಟ್ಟು ಇದು ಏನಪ್ಪ ಅಂದರೆ ಪೇ ಲೆವೆಲ್ ಸ್ಯಾಲರಿ ಆಗಿರ್ಬೇಕನ್ನ. ನಿಮಗೆ ಹೋಗ್ತಾ ಏನಪ್ಪ ಅಂದರೆ ಇವೆಲ್ಲ ಪೇ ಕಮಿಷನ್ ಏರ್ ಕಮಿಷನ್ ಆಗ್ತಾಯಿದೆ. ನಿಮಗೇನಪ್ಪ ಅಂದರೆ 19,000 ಬೇಸಿಕ್ ಸ್ಯಾಲರಿ ಆಗಿರ್ಬೇಕು. ನಿಮ್ಮದೆಲ್ಲ HR DA ಮತ್ತು ಮೆಡಿಕಲ್ ಅಲವೆನ್ಸು ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ ನಿಮಗೇನಪ್ಪ ಅಂದರೆ ಟೋಟಲಾಗಿ 63,200 ಏನಪ್ಪ ನಿಮಗೆ ಸಂಬಳ ಕೊಡ್ತಾರೆ ನಾವು ನೋಡ್ತಾ ಹೋಗ್ಬೋದು. ಓಕೆ. ಹಾಗೆ ಒಟ್ಟು ಸಂಬಳ ಬಂದುಬಿಟ್ಟು 35,000 45,000 ಸುಮಾರು ನಿಮಗೆ ಸಂಬಳ ಬರುವಂತೆ ನಾವು ನೋಡ್ತಾ ಹೋಗ್ಬೋದು. ಇದು ಪೇ ಲೆವೆಲ್ ಆಗಿರುತ್ತೆ. ಓಕೆ. ಪೇ ಏರ್ ಕಮಿಷನ್ ಆಗ್ತಾ ಇದೆಯಲ್ಲ ಅದು ಇನ್ನೂ ಕೂಡ ನಿಮಗೆ ಇನ್ಕ್ರೀಸ್ ಆಗ್ಬೋದು. ಓಕೆ. ಹಾಗಾಗಿ ಬೇಗ ನೀವೇನು ಅಪ್ಲೈ ಮಾಡ್ಬೋದು. ಓಕೆ. ಯಾವ ಥರ ಇದು ಸೆಲೆಕ್ಷನ್ ಮಾಡ್ತಾರಪ್ಪ ಅಂದರೆ ನಿಮಗೆ ಮೊದಲು ಏನಪ್ಪ ಅಂದರೆ ಆನ್ಲೈನ್ CBT ಒಂದು ಪರೀಕ್ಷೆ ನಡೆಸ್ತಾರೆ. ಓಕೆನಾ. ಅದರಲ್ಲಿ ಪಾಸ್ ಆದರೆ ಏನಪ್ಪ ನಿಮಗೆ CBT ಪರೀಕ್ಷೆ ನಡೆಸ್ತಾರೆ. ನೀವು ಎರಡೂ ಪಾಸ್ ಆದಾದ್ಮೇಲೆ ಏನಪ್ಪ ಅಂದರೆ CBAT ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅದನ್ನು 3 ಕನೆಕ್ಟ್ ಮಾಡ್ತಾರೆ. ಓಕೆನಾ. ನಿಮಗೆ 3 ಇಲ್ಲಿ ಟೆಸ್ಟ್ ಕನೆಕ್ಟ್ ಮಾಡ್ತಾರೆ. ಓಕೆನಾ. ನೀವು 3 ಟೆಸ್ಟ್ ಒಳಗೆ ನೀವು ಪಾಸ್ ಆದರೆ ಮತ್ತು ಈ ಜಾಬಿಗೆ ನೀವು ಏನಪ್ಪ ಅಂದರೆ ಎಲಿಜಿಬಲ್ ಇರ್ತೀರ. ಇಲ್ಲಾಂದರೆ ನೀವು ಯಾವುದೇ ಥರ ಎಲಿಜಿಬಲ್ ಇರೋದಿಲ್ಲ. ಓಕೆ. ಅದಾದಮೇಲೆ ಏನಪ್ಪ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆಸ್ತಾರೆ. ಅದಾದಮೇಲೆ ಏನಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಏನಪ್ಪ ಅಂದರೆ ನಿಮಗೆ ಮೆಡಿಕಲ್ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆ. ಅದನ್ನು ಏನಪ್ಪ ಇದಿಷ್ಟು ಏನಪ್ಪ ಈ ರೀತಿ ಏನಪ್ಪ ನಿಮಗೆ ಆಯ್ಕೆ ವಿಧಾನ ನಡೆಯುತ್ತೆ. ಮೊದಲು ಬಂದು CBT ಟೆಸ್ಟ್ 1, ಆಮೇಲೆ CBT ಟೆಸ್ಟ್ 2, ಆಮೇಲೆ CBAT ಆ್ಯಪ್ಟಿಟ್ಯೂಡ್ ಟೆಸ್ಟ್ 2, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಮೆಡಿಕಲ್ ಟೆಸ್ಟ್ ಇರುತ್ತೆ. ಓಕೆನಾ. ಟೋಟಲಾಗಿ ಏನಪ್ಪ ನಿಮಗೆ 5 ಸ್ಟೆಪ್ ಏನಪ್ಪ ನಿಮಗೆ ಇಲ್ಲಿ ಏನಪ್ಪ ನಿಮಗೆ ಆಯ್ಕೆ ವಿಧಾನ ಇರುತ್ತೆ. ಓಕೆ. ಇದನ್ನು ನೀವು ಕಂಪಲ್ಸರಿ ತಿಳ್ಕೊಬೇಕು. ಓಕೆ. ಇದು ಸಿಲೆಬಸ್ ಬಗ್ಗೆ ನೀವು ಇದ್ರ ಬಗ್ಗೆ ಗೊತ್ತಿರಕೊಂಡು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ. ಅದಾದಮೇಲೆ ಯಾವ ಪ್ರಮುಖ ದಿನಾಂಕಗಳು ಯಾವಾಗಪ್ಪ ಅಂದರೆ ನೋಟಿಫಿಕೇಶನ್ ಯಾವಾಗ ರಿಲೀಸ್ ಆಗಿದೆಪ್ಪ ಅಂದರೆ 21 ಮಾರ್ಚ್ ಏನಪ್ಪ ಅಂದರೆ ಇದೇ ಮಂತ್ 21 ಮಾರ್ಚ್ ಏನೋ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಆದಾಗ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ. ಅದಾದ್ಮೇಲೆ ಅರ್ಜಿ ಪ್ರಾರಂಭ ದಿನಾಂಕ ಯಾವಾಗತ್ತಪ್ಪ ಅಂದರೆ ನೆಕ್ಸ್ಟ್ ಮಂತ್ 15ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಜೂನ್ 15ನೇ ತಾರೀಕು ಏನಪ್ಪ ಅಂದರೆ ಕೊನೆಯ ದಿನಾಂಕ ಆಗಿರುತ್ತೆ. ಓಕೆ. ಹಾಗಾಗಿ
ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಇನ್ನೊಂದು ಟೈಮ್ ನಿಮಗೆ ವೀಡಿಯೋ ಮಾಡಿ ಹೇಳ್ತಾ ಹೋಗ್ತೀನಿ ಓಕೆನಾ. ಹಾಗೆ ಎಲ್ಲರೂ ಕೂಡ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ, ಆಮೇಲೆ ಯಾವ ಥರ ಅಪ್ಲಿಕೇಶನ್ ಆಗಬೇಕಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಲೈ ಲಿಂಕ್ನ ಕೊಟ್ಟಿರ್ತೀನಿ. ಇಲ್ಲಾಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಅವ್ನು ವೀಡಿಯೋ ಮಾಡ್ತೀನಲ್ಲ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ, ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿ ಏನು ಫಸ್ಟ್ ರಿಜಿಸ್ಟರ್ ಆಗಿಲ್ಲಪ್ಪ ಅಂದರೆ ನಿಮ್ಮದು ಫೋನ್ ನಂಬರ್ ಮತ್ತು ಇಮೇಲ್ ಮುಖಾಂತರ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದಮೇಲೆ ಏನಪ್ಪ ಅಂದರೆ ನಿಮ್ಮದೆಲ್ಲ ಬೇಸಿಕ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಅದಾದಮೇಲೆ ಏನಪ್ಪ ನಿಮಗೆ ಲಾಗಿನ್ ಐ ಡಿ ಕೊಡ್ತಾರೆ. ಓಕೆ, ಆ ಲಾಗಿನ್ ಐ ಡಿ ಮುಖಾಂತರ ಲಾಗಿನ್ ಆಗಿ SLC PUC ಹಾಗೆ ಇಂಜಿನಿಯರ್ ಆಗಿದ್ರೆ ಇಂಜಿನಿಯರಿಂಗು, ಡಿಪ್ಲೊಮಾ ಇಂಜಿನಿಯರ್ ಆಗಿದ್ರೆ ಡಿಪ್ಲೊಮಾ ಸರ್ಟಿಫಿಕೇಟು, ಹಾಗೆ ನಿಮ್ಮದು IT ಆಗಿದ್ದರೆ IT ಸರ್ಟಿಫಿಕೇಟು ಮಾರ್ಕ್ಸ್ಗಳೆಲ್ಲ ಫಿಲ್ ಮಾಡಬೇಕು. ಅಲ್ಲಿ ನಿಮ್ಮದು SC/ST ಕ್ಯಾಟಗರಿ ಆಗಿದ್ದರೆ, OBC ಕ್ಯಾಟಗರಿ ಇದ್ದರೆ ನಿಮ್ಮದು ಕ್ಯಾಸ್ಟ್ ಇನ್ಕಮ್ದು ID ಕೇಳ್ತಾ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕು. ಹಾಗೆ ನಿಮ್ಮದು ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ಸು ಎಲ್ಲ ಕೇಳುತ್ತೆ, ಡೇಟ್ ಆಫ್ ಬರ್ತ್ ಕೇಳುತ್ತೆ, ಅಡ್ರೆಸ್ ಕೇಳುತ್ತೆ, ಎಲ್ಲ ಕೂಡ ಫಿಲ್ ಮಾಡಿ ನೀವು ಏನಪ್ಪ ಅಂದ್ರೆ ಸಬ್ಮಿಟ್ ಮಾಡ್ತಾ ಹೋಗ್ಬೇಕು. ಓಕೆನಾ. ಇದೊಂದು ಕೆಲವರು ಕ್ಯಾಟಗರಿ ವೈಸ್ ಏನಪ್ಪ ನಿಮಗೆ ಏನಿರುತ್ತಪ್ಪ ಅಂದರೆ ಇದು ಇರುತ್ತೆ, ಏನಪ್ಪ ಅಂದರೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಓಕೆನಾ. ಅದು ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ಅಂದರೆ SC/ST ಕ್ಯಾಟಗರಿ ಬಂದುಬಿಟ್ಟು 250 ಇರುತ್ತೆ. ಹಾಗೆ OBC ಜನರಲ್ ಕ್ಯಾಟಗರಿ ಏನಪ್ಪ ನಿಮಗೆ ಇಷ್ಟಿರುತ್ತಪ್ಪ ಅಂದರೆ ನಿಮಗೆ 400 ರೂಪಾಯಿ ಇರುತ್ತೆ. ಓಕೆ, 400 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ನಿಮಗೆ ಏನಾದರೂ ಈ ಅಮೌಂಟ್ ರೀಫಂಡ್ ಹೆಂಗಾಗುತ್ತಪ್ಪ ಅಂದರೆ SC/ST ಕ್ಯಾಟಗರಿಗೆ 250 ರೂಪಾಯಿ ಪೇ ಮಾಡ್ತೀರಲ್ವ, ನಿಮಗೆ CBT 1 ಏನಪ್ಪ ಅಂದರೆ ಫಸ್ಟ್ CBT 1 ಅಟೆಂಡ್ ಆದಮೇಲೆ ಏನಪ್ಪ ನಿಮಗೆ 250 ರೂಪಾಯಿ ರೀಫಂಡ್ ಆಗುತ್ತೆ. ಅದಾದಮೇಲೆ OBC ಜನರಲ್ ಕ್ಯಾಟಗರಿ ನಿಮಗೆ 400 ರೂಪಾಯಿ ಪೇ ಮಾಡಿರ್ತೀರಲ್ವ, ನೀವು CBT 1 ಏನಪ್ಪ ಅಂದರೆ ಅಟೆಂಡ್ ಮಾಡಾದ್ಮೇಲೆ ಏನಪ್ಪ ನಿಮಗೆ 300 ರೂಪಾಯಿ ಏನಪ್ಪ ನಿಮಗೆ ರೀಫಂಡ್ ಆಗುತ್ತೆ. ಓಕೆನಾ. ಇದ್ರ ಬಗ್ಗೆ ನಾನು ಎಷ್ಟು ಹೊಡಿದ್ರೆ ತಿಳಿಸ್ತಾ ಹೋಗ್ತೀನಿ. ಓಕೆ, ಯಾವ ಥರ ರೀಫಂಡ್ ಆಗುತ್ತೆ, ಯಾವ ಥರ ರೀಫಂಡ್ ಮಾಡ್ಕೋಬೇಕು ಅಂತಂದು. ಓಕೆನಾ. ಅದಾದಮೇಲೆ ಏನಪ್ಪ ಅಂದರೆ ಇದು ನೋಟಿಫಿಕೇಶನ್ ಲಿಂಕು RBI ಅಫಿಷಿಯಲ್ ವೆಬ್ಸೈಟು, ಹಾಗೆ ಅಪ್ಲೈ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗಿ ಒನ್ ಟೈಮ್ ಚೆಕ್ಔಟ್ ಮಾಡ್ಕೊಳ್ಳಿ. ಹಾಗೆ ಒನ್ ಟೈಮ್ ನೋಟಿಫಿಕೇಶನ್ ಕೂಡ ಕಂಪ್ಲೀಟಾಗಿ ಓದ್ತಾ ಹೋಗಿ. ಓಕೆನಾ. ಇದಿಷ್ಟು ಏನಪ್ಪ ಅಂದರೆ ಈಗ RRBದು ALP ನೇಮಕಾತಿ ಇತ್ತಲ್ವ, ಇನ್ನು ಲೋಗೋ ಪ್ಲೇಟು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿಕೊಟ್ಟಿದ್ದಾನೆ. ಓಕೆನಾ. ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಹಾಗೆ ಮುಂದಿನ ದಿನಗಳು ಏನಪ್ಪ ಅಂದರೆ ತುಂಬ ಯಾವ ಜಾಬ್ ನೋಟಿಫಿಕೇಶನ್ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೇನೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿತ್ತು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಇದೆ ಲೈಕ್ ಮಾಡಿ, ಹಾಗೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.